ಸೊ ಪ್ರತಿಯೊಂದು ಎಕ್ಸರ್ಸೈಸಸ್ ಅಲ್ಲೂ ಅದನ್ನ ತೋರಿಸೋದಕ್ಕೆ ಟೈಮ್ ಆಗುತ್ತೆ. ಒಂದು ಚೆಸ್ಟ್ ಎಕ್ಸರ್ಸೈಸಸ್ ಅಲ್ಲಿ ಬರುವಂತ ಒಂದು 5ರಿಂದ 6 ವೇರಿಯೇಷನ್ಸ್ ಅಲ್ಲಿ ಸೊ ಹೇಗೆ ಡಿಫ್ರೆಂಟ್ ಮೆಥಡ್ಸ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನೀವು ಬೇರೆ ವರ್ಕೌಟ್ಸ್, ಬೇಸಿಕ್ ವರ್ಕೌಟ್ ಏನ್ ನಿಮ್ಗೆ ಗೊತ್ತಿರುತ್ತೆ, ಈ ಡಿಫ್ರೆಂಟ್ ಮೆಥಡ್ಸ್ ನ ಇಂಪ್ಲಿಮೆಂಟ್ ಮಾಡಬಹುದು. ಪ್ರೋಗ್ರೆಸಿವ್ ಓವರ್ಲೋಡ್ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿವಾಗ 12.5 ಡಂಬಲ್ಸ್ ನ ತಗೊಂಡಿದ್ದೀನಿ. ಸೊ ಅದರಲ್ಲಿ 10 ರೆಪ್ಸ್ ಹೊಡಿತೀನಿ, 2 ರೌಂಡ್ಸ್ ಹೊಡಿತೀನಿ. ನಂತರ 15 kgs ತಗೊಂಡು 8 ಹೊಡಿತೀನಿ, 2 ರೌಂಡ್ಸ್ ಹೊಡಿತೀನಿ. ಸೊ ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಫಸ್ಟ್ ಡೇ 15 ತಗೊಂತೀನಿ. ಸೊ ಅದರಲ್ಲಿ 10 ಹೊಡಿತೀನಿ. 17.5 ಅಥವಾ 20 ತಗೊಂಡು ಸೊ ಅದರಲ್ಲಿ 8 ಹೊಡಿತೀನಿ. ಸೊ ಹಂಗಾಗಿ ಇದು ಪ್ರೋಗ್ರೆಸಿವ್ ಓವರ್ಲೋಡ್ ಅಂತಂದ್ರೆ ಪ್ರತಿ ವೀಕು ನಾವು ವೆಯ್ಟ್ ನ ಮತ್ತೆ ರೆಪ್ಸ್ ನ ಪ್ರೋಗ್ರೆಸಿವ್ ಆಗಿ ಮಾಡೋದೇ ಪ್ರೋಗ್ರೆಸಿವ್ ಓವರ್ಲೋಡ್. 1 2 3 4 5 6 7 8 9 10.